ನೋಡಿ, ಇವರಿಗೆ ಇವ್ರ ಧರ್ಮದಲ್ಲೇ ಕಲ್ಲೊಡೆ ಅಂತ ಒಂದು ಸಂಸ್ಕೃತಿ ಇದೆ. ಹಾಗಾಗಿ ಎಲ್ಲೇ ಕಲ್ಲು ಬಿಸಾಡಿದ್ರೂ ಕೂಡ ಇವರು ಭಾಗಿಯಾಗೇ ಇರ್ತಾರೆ, ಇವರ ಕೃತ್ಯನೇ ಇರುತ್ತೆ. ಅದನ್ನು ಪೊಲೀಸ್ ಇಲಾಖೆ, ಅಂದರೆ ಕಾನೂನು ರಕ್ಷಣೆ ಮಾಡುವಂಥ ಪೊಲೀಸ್ ಇಲಾಖೆ ಮೇಲೆ, ಅವರ ಸ್ಟೇಷನ್ ಮೇಲೆ ಆಕ್ರಮಣವನ್ನು ಮಾಡ್ತಾರೆ ಅಂತ ಹೇಳಿದರೆ, ಇವತ್ತು ಇವರಿಗೆ ಯಾರ ಭಯನೂ ಕೂಡ ಇಲ್ಲ. ಇವರನ್ನು ರಕ್ಷಣೆ ಮಾಡಲಿಕ್ಕೆ ಸಿದ್ದರಾಮಯ್ಯನವರು ಇದ್ದಾರೆ ಅಂತಲೇ ಅವ್ರಿಗೆ ಖಚಿತವಾಗಿ ಗೊತ್ತಿದೆ. ಹಾಗಾಗಿ ಕಾನೂನನ್ನು ರಕ್ಷಣೆ ಮಾಡುವಂತಹ ಪೊಲೀಸರನ್ನೇ ಇವತ್ತು ಗುರಿಯಾಗಿಸಿಕೊಂಡಿದ್ದಾರೆ. ಪೊಲೀಸರನ್ನೇ ಪರಿಪರಿಯಾಗಿ ಹೇಳ್ತಾ ಇದ್ರು, FIR ಮಾಡಿದ್ದೇವೆ, ಆರೋಪಿಯನ್ನು ಅರೆಸ್ಟ್ ಮಾಡಿದ್ದೇವೆ. ಅವರ ಧಾರ್ಮಿಕ ಮುಖಂಡರು ಹೇಳ್ತಿದ್ರು, ರಾಜಕೀಯ ಮುಖಂಡರು ಹೇಳಿದ್ರು ಸಹ ಕೇಳುವಂತಹ ಪರಿಸ್ಥಿತಿಯಲ್ಲಿ ಯುವಕರಿರಲಿಲ್ಲ. ಇಂಥ ಪರಿಸ್ಥಿತಿ ಮುಂದುವರೆದು ಒಂದು ಕೂಂಬಿಂಗ್ ಆಪರೇಷನ್ ಮಾಡಿ ಪೊಲೀಸ್ ಇಲಾಖೆಗೆ, ನಮ್ಮ ಕರ್ನಾಟಕದ ಪೊಲೀಸರಿಗೆ ಯಾರಿಂದಲೂ ಪಾಠ ಹೇಳಿಸ್ಕೊಳ್ಳೋ ಅಂಥ ಅಗತ್ಯ ಇಲ್ಲ. ಅತ್ಯಂತ ಕಾರ್ಯದಕ್ಷ ಪೊಲೀಸ್ ಅಧಿಕಾರಿಗಳು ನಮ್ಮ ಮೈಸೂರಿನಲ್ಲೂ ಇದ್ದಾರೆ. ನಮ್ಮ ಕರ್ನಾಟಕ ಪೊಲೀಸ್ ಇಲಾಖೆಗೂ ಕೂಡ ಆ ಶಕ್ತಿ ಇದೆ. ಇಲ್ಲೇ ಮೈಸೂರಿನಲ್ಲಿ ಆ ಗ್ಯಾಂಗ್ ರೇಪ್ ಪ್ರಕರಣದಿಂದ ಹಿಡಿದು ಪ್ರತಿಯೊಂದು ಯಾವ ಪ್ರಕರಣ ಆದ್ರೂ ಕೂಡ ಅದನ್ನು ಪತ್ತೆ ಹಚ್ಚಿರುವಂಥ ಒಂದು ಕಾರ್ಯಕ್ಷಮತೆ ನಮ್ಮ ಮೈಸೂರು ಪೊಲೀಸರಿಗಿದೆ. ಅವ್ರಿಗೊಂದು ಫ್ರೀ ಹ್ಯಾಂಡ್ ಕೊಡಿ, ಒಂದು ವಾರದೊಳಗಡೆ ಇಡೀ ಉದಯಗಿರಿ ಪೊಲೀಸ್ ಸ್ಟೇಷನ್ನು ಈ ವ್ಯಾಪ್ತಿನಲ್ಲಿರುವಂಥ ಅಷ್ಟು ಜನ ಪುಂಡ್ರನ್ನು ರಿಪೇರಿ ಮಾಡ್ತಾರೆ. ಸಿದ್ದರಾಮಯ್ಯನವರೇ, ನಿಮ್ಮ ಕೈಲಂತೂ ಆಗಲ್ಲ, ಪೊಲೀಸ್ ಇಲಾಖೆಗಾದ್ರೂ ಆ ಒಂದು ಅವಕಾಶನ ಮಾಡಿಕೊಡಿ.